ಬಂಟ್ವಾಳ ಬೈಪಾಸ್ನ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಅಂಚನ್ ಸಿಲ್ಕ್ಸ್ನಲ್ಲಿ ಅಂಚನೋತ್ಸವ ಕಾರ್ಯಕ್ರಮದ ಪರವಾಗಿ ಕೈಮಗ್ಗ ಸೀರೆಗಳ ಮೇಳ ಮತ್ತು ಹ್ಯಾಂಡ್ಲೂಮ್ ಹೋಲ್ಸೇಲ್ ಕೌಂಟರ್ಗೆ ಭಾನುವಾರ ಚಾಲನೆ ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯಕ್ಕೆ ಪೂರಕವಾಗಿ ಈ ಮೇಳವನ್ನು ಆಯೋಜಿಸಲಾಗಿದೆ. ಸಂಸದ ಕ್ಯಾಪ್ಟನ್ ವಿಜಯ್ ಚೌಟ ಮತ್ತು ಶಾಸಕ ರಾಜೇಶ್ ನಾಯ್ಕ್ ಅವರು ಈ ಮೇಳಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಂಚನ್ ಸಿಲ್ಕ್ಸ್ನ ಮಾಲಕರಾದ ಶೇಖರ್ ಅಂಚನ್ ಮತ್ತು ಪ್ರಕಾಶ್ ಅಂಚನ್, ಕೈಮಗ್ಗ ಸೀರೆಗಳ ಉಸ್ತುವಾರಿ ವಹಿಸಿಕೊಂಡಿರುವ ಅರವಿಂದ ಹೊರಟ್ಟಿ, ಹರಿಕೃಷ್ಣ ಬಂಟ್ವಾಳ್ ಮತ್ತು ಇತರ ಪ್ರಮುಖರು ಉಪಸ್ಥಿತರಿದ್ದರು. ಕೈಮಗ್ಗದ ಸೀರೆಗಳನ್ನು ಬಾಗಲಕೋಟೆಯಿಂದ ತರಿಸಲಾಗಿದೆ. ಸಂಸದ ಕ್ಯಾಪ್ಟನ್ ವಿಜಯ್ ಚೌಟ ಅವರು ಮಾತನಾಡಿ, ವೋಕಲ್ ಫಾರ್ ಲೋಕಲ್ ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆ. ಅದಕ್ಕೆ ಪೂರಕವಾಗಿ ಅಂಚನ್ ಸಿಲ್ಕ್ಸ್ ಮಳಿಗೆಯವರು ಕೈಮಗ್ಗ ಸೀರೆಗಳ ಮೇಳವನ್ನು ಆಯೋಜಿಸಿದ್ದಾರೆ. ಅವರಿಗೆ ಶುಭವಾಗಲಿ. ಜನರು ಕೂಡ ಕೈಮಗ್ಗದ ಬಟ್ಟೆಗಳನ್ನು ಖರೀದಿಸಿ ಪ್ರೋತ್ಸಾಹಿಸಬೇಕೆಂದರು. ಇವತ್ತು ಕೈಮಗ್ಗವನ್ನು ಗ್ರಾಹಕರು ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು, ಅದನ್ನು ಖರೀದಿ ಮಾಡಬೇಕು ಮತ್ತು ಇದರಲ್ಲಿ ತೊಡಗಿಕೊಂಡಿರುವಂಥ ನೇಕಾರರಿದ್ದಾರೆ ಅವರಿಗೆ ದೊಡ್ಡ ರೀತಿಯ ಬೆಂಬಲವನ್ನು ಕೊಡಬೇಕು. ಹಾಗಾಗಿ ಇಂಥ ಒಂದು ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಯವರ ಕಲ್ಪನೆಗೆ ಅನುಗುಣವಾಗಿ ಇವತ್ತು ಬಂಟ್ವಾಳದಲ್ಲಿ ಕಾರ್ಯ ನಡೀತಾ ಇರುವಂಥದ್ದು ತುಂಬ ಸಂತೋಷ ಕೊಡ್ತಾ ಇದೆ. ನಾನು ವಿಶೇಷವಾಗಿ ಪ್ರಕಾಶ್ ಅಂಚನ್ ಮತ್ತು ಶೇಖರ್ ಅಂಚನ್ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಧಾನಮಂತ್ರಿ ಅವರ ಆಶಯಕ್ಕೆ ಅನುಗುಣವಾಗಿ ತಾವು ಏನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರ, ಇದಕ್ಕೆ ಸರ್ವರ ಬೆಂಬಲ ಸಿಗಲಿ, ಗ್ರಾಹಕರ ಬೆಂಬಲ ಸಿಗಲಿ, ತಮ್ಮ ಮುಖಾಂತರ ನೇಕಾರರಿಗೆ ಒಂದು ದೊಡ್ಡ ಅವಕಾಶಗಳು ಸೃಷ್ಟಿಯಾಗಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಶಾಸಕ ರಾಜೇಶ್ ನಾಯ್ಕ್ ಅವರು ಮಾತನಾಡಿ, ಅಂಚನ್ ಸಿಲ್ಕ್ಸ್ ಮಳಿಗೆಯಲ್ಲಿ ಕೈಮಗ್ಗ ಬಟ್ಟೆಗಳ ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅಂಚನ್ ಸಹೋದರರನ್ನ ಅಭಿನಂದಿಸುತ್ತೇನೆ. ಗ್ರಾಹಕರು ಕೂಡ ಇದಕ್ಕೆ ಸ್ಪಂದಿಸಬೇಕು ಎಂದರು. ಈ ಒಂದು ಕೈಮಗ್ಗದ ಸುತ್ತಲೆಗೆ ಒಂದು ಮಾರ್ಕೆಟ್ ಮಲ್ಪೆರೆ ಇಂಚಿನ ಮಳಿಗೆಲೇಟಿಂದ ಒಂದು ಅವಕಾಶ ಕೋರ್ನಂಚಿನ ಪ್ರಕಾಶ್ ಅಂಚನ್ ಏನು ಒಂಜಿ ಅಂಚನ್ ಒಂದು ಉತ್ಸವ ಮಲ್ಪನ ಮುಖಾಂತರ ಒಂಜಿ ಪೊರ್ಲುಡು ಮಲ್ತೊಂದುಲ್ಲೇರು ಖಂಡಿತವಾದಲ ಒಂಜಿ ಬಂಟ್ವಾಳಗೆ ಒಂಜಿ ಹಿರಿಮೆ ಇಂಚಿನ ಒಂಜಿ ಶಾಪು ಮಳಿಗೆ ಮೂಲು ಉಂಡು ಬನ್ನಿರೆ ಬಾರಿ ಎಂಕ್ಲಿಗೆ ಹೆಮ್ಮೆ ದಯ ಬಂಡ ಪಕ್ಕದ ಕುಡ್ಲದ ಪೇಂಟಿಗೆ ಪೋಂಡಲ್ಲ ಈ ನಮ್ಮನೆದ ಒಂಜಿ ಇದು ಪೊರ್ಲುದ ಇದು ವ್ಯವಸ್ಥಿತವಾದ ಒಂಜಿ ಮಳಿಗೆ ಉಂಡೊಂದು ಹೆಂಗೊತ್ತಿಜಿ ಅನ್ಪೂತಿಜಿ ಆಂಡ ಬಂಟ್ವಾಳಗೆ ಇಡೀ ಸುಮಾರು ಸರ್ತಿ ಬತ್ತೆ ಅಂಚನ್ ರೈ ಹಿಡ್ದಾದ್ರೆ ಅಂಚೆ ಅವು ಆರು ಹೂ ಮಲ್ತನಲ್ಲ ವಿಶೇಷನೇ ಇನ್ನು ಮಳಿಗೆ ಮಲ್ತೀರು, ಶಾಲೆ ಮಲ್ತೀರು, ಹೂವು ಮಲ್ತಿನ ಹೋಲ್ಸೇಲ್ ಮಲ್ತೀರು, ಮತ್ತು ವಿಶೇಷವಾದೇ ಮಲ್ತಿದ್ದೀರು, ಮಾತೆಲ್ಲ ಪುರ್ಲುಡು ಒಂಜಿ ಮಲ್ತಿದ್ದೀರು ಅಂಚೆ ಅದು ನನಾತರಿಗೆ ಶಕ್ತಿ ಕೋರಡಾಕ್ಲಿ ಮಾತ ಬೆಂಕಿ ಬಲೆಯಾಗಿ. ಮಾಲಕ ಪ್ರಕಾಶ್ ಅಂಚನ್ ಮಾತನಾಡಿ, ಗ್ರಾಹಕರ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ ಬೆಳೆದಿದೆ. ದೇಶೀಯ ಉತ್ಪನ್ನಗಳಿಗೆ ಉತ್ತೇಜನ ನೀಡಬೇಕೆಂದು ಕೈಮಗ್ಗದ ಬಟ್ಟೆಗಳ ವಿಶೇಷ ಮಾರಾಟವನ್ನ ವ್ಯವಸ್ಥೆ ಮಾಡಲಾಗಿದೆ. ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಕೈಗೆಟುಕುವ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ. ಗ್ರಾಹಕರ ಅನುಕೂಲಕ್ಕಾಗಿ ಅಂಚನ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಬಡವರಿಗೂ ಉತ್ತಮ ಬಟ್ಟೆ ಬರೆ ಖರೀದಿಸಲು ಅವಕಾಶ ಮಾಡಿ ಕೊಡಬೇಕೆಂದು ಇದರ ಉದ್ದೇಶ. ಗ್ರಾಹಕರು ಇದರ ಪ್ರಯೋಜನ ಪಡೆಯಬೇಕೆಂದರು. ಇವತ್ತು ನಾವು ಇಷ್ಟು ನಿಲ್ಲಬೇಕಾದ್ರೆ ನಮ್ಮ ಗ್ರಾಹಕರೇ ನಮಗೆ ದೇವರು. ಹಾಗೆ ನಮ್ಮ ಇಲ್ಲಿ ಮಾಡೋ ಕೆಲಸ ಮಾಡುವಂಥ ನಮ್ಮ ಕೆಲಸವರೇ ದೇವರು. ಅವರು ಕೊಡುವಂಥ ಸರ್ವಿಸಲ್ಲಿ ಒಳ್ಳೆಯ ರೀತಿಯಿಂದ ನಾವು ಎಷ್ಟು ಮಾಲ್ ಹಾಕಿದ್ರು ಅದು ಕೊಡುವಂಥ ನಗುಮುಖದ ಸೇವೆ ಇಂಪಾರ್ಟೆಂಟ್. ಅದರಿಂದ ನಾವು ಇವತ್ತು ಮಾಡಬೇಕಾದ್ದು ನಾವು ಇವತ್ತೊಂದು ಸುಂದರವಾಗಿ ಅಂದರೆ ನರೇಂದ್ರ ಮೋದಿಯವರೊಂದು ಕಾನ್ಸೆಪ್ಟ್ ಅಂದರೆ ದೇಶದ ನಮ್ಮ ಕೈಗಾರಿಕೆ ಉಳಿಬೇಕು, ನಮ್ಮ ಕೈಮಗ್ಗ ಸಾರಿಗಳು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ವಾರಕ್ಕೊಂದು ಬಾರಿ ನಾವು ಉಡಬೇಕನ್ನುವಂಥ ಒಂದು ನಮ್ಮ ಬಂಟ್ವಾಳ ತಾಲೂಕಿನ ಆಸ್ಪಾಸ್ನವರು ಈ ಸೀರೆಯನ್ನು ಕಡಿಮೆ ದರದಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ಅವ್ರು ಹೇಳ್ತಾರೆ ನಮ್ಗೆ ಕೊಡುವವರು ಇಷ್ಟು ಕಡಿಮೆಗೆ ಮಾರಬೇಡಿ ಅಂತ. ಆದರೂ ನಾವು ಜನರಿಗೆ ಅದು ಮುಟ್ಟಬೇಕು. ಕೈಮಗ್ಗ ಅಂದರೆ ಏನು ಅಂದರೆ ಹಿಂದೆ ಕಿನ್ನಿಗೋಳಿ, ಸಿದ್ದಗಟ್ಟೆ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಕಡೆ ಇತ್ತು, ಸ್ವಂತ ಪ್ರೊಡಕ್ಷನ್ ಮಾಡೋರು ಇದ್ದರು. ಈಗ ಇಲ್ಲ, ನಮ್ಮ ಫ್ಯಾಕ್ಟ್ರಿಗಳಿಲ್ಲ. ಅದರಿಂದ ಉಳಿಸಬೇಕಾಗಂದ್ರೆ ಈಗ ಬಾಗಲಕೋಟೆಯಿಂದ ಬಂದಿದ್ದಾರೆ. ಅವತ್ತು ಹೊರಟ್ಟಿಯಾಗಿ ಅಂಥ ಪ್ರದೇಶದಿಂದ ನಾವು ತಂದಿದ್ದೇವೆ. ಸುಮಾರು ದಿವಸಕ್ಕೆ ಈಗ 500 ಸಾರಿ ಸೇಲ್ ಆಗ್ತಾ ಉಂಟು. ಖುಷಿಯ ವಿಷಯ.
ಅಂದರೆ ಅದು ಉಳಿತದೆ. ಒಬ್ಬ ಒಂದು ಸಾರಿ ಕೊಂಡಾದರೆ ಒಂದು ನಮ್ಮ ದೇಶದ ಕೈಗಾರಿಕೆಗೆ ಒತ್ತು ಕೊಟ್ಟ ಹಾಗೆ ನಮ್ಮ ದೇಶದ ಚಿಂತನೆಗೋಸ್ಕರ ಮಾಡಿದ್ದೇವೆ. ಅದರೊಟ್ಟಿಗೆ ನಮ್ಮ ಈ ಹೋಲ್ಸೇಲ್ ಇವತ್ತು ಯಾವುದಕ್ಕೆಲ್ಲ ಬೇಕಂದರೆ ಶುಭ ಕಾರ್ಯಗಳಿಗೆ, ಬ್ರಹ್ಮಕಲಶ ಇರ್ಬೋದು, ಈ ಥರ ಕಾರ್ಯಕ್ರಮಗಳಿಗೆ ಶಾಲು ವೇಸ್ಟ್ ಇಂಥದ್ದೆಲ್ಲ ಹೋಲ್ಸೇಲ್ ದರ. ಅಂದರೆ ನಮ್ಮಲ್ಲಿ ಆಲ್ರೆಡಿ ನಾವು ಕಡಿಮೆ ದರ, ಆದರೆ ಇಲ್ಲಿ ಪ್ರತ್ಯೇಕವಾಗಿ ಲಾಭಾಂಶದಲ್ಲಿ ಒಂದು 5% ಇಟ್ಟು ನಾವು ವ್ಯಾಪಾರವನ್ನು ಮಾಡುವಂಥದ್ದು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಅದಕ್ಕೂ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ 100% ಆತ್ಮವಿಶ್ವಾಸ ಇದೆ.